ನಮಸ್ತೆ ವೀಕ್ಷಕರೇ, ಮೂರು ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಆಡಳಿತಾಧಿಕಾರಿಗಳಿಗೆ ಅನಗತ್ಯ ಒತ್ತಡ ಮತ್ತು ಕಿರುಕುಳ ನೀಡುತ್ತಿದ್ದಾರೆ. ಸಂಸದ ಶ್ರೀ ಎಸ್ ಪಟೇಲ್ ಬೇಸರ. ಪೆನ್ಡ್ರೈವ್ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ಸಂಪೂರ್ಣ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಯಾರಿಗಾದರೂ ತನಿಖೆ ಕುರಿತು ಅನುಮಾನ ಇದ್ದರೆ ನ್ಯಾಯಾಲಯದ ಮೊರೆ ಹೋಗಬಹುದು. ಸಂಸದ ಶ್ರೀ ಎಸ್ ಪಟೇಲ್ ಹೇಳಿಕೆ. ಹಾಸನ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ರಂಜಾನ್ ಆಚರಣೆ, ಮುಸ್ಲಿಂ ಬಾಂಧವರ ಸಾಮೂಹಿಕ ಪ್ರಾರ್ಥನೆ, ಶಾಂತಿ ಸೌಹಾರ್ದಕ್ಕೆ ಕರೆ. ವಾರ್ತೆಗಳ ವಿವರ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಜಿಲ್ಲೆಗೆ ಹಾಗೂ ತಾಲೂಕು ಮಟ್ಟದ ಆಡಳಿತಾಧಿಕಾರಿಗಳಿಗೆ ಅನಗತ್ಯ ಒತ್ತಡ ಮತ್ತು ಕಿರುಕುಳ ನೀಡುತ್ತಿದ್ದಾರೆ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೀ ಎಸ್ ಪಟೇಲ್ ಬೇಸರ ವ್ಯಕ್ತಪಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿ, ಡಿಸಿ ಹಾಗೂ ತಹಸೀಲ್ದಾರ್ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿರುವುದು ಶಾಸಕರ ಸ್ಥಾನಮಾನಕ್ಕೆ ತಕ್ಕ ನಡೆಯಲ್ಲ. ಹಕ್ಕುಚ್ಯುತಿ ಎನ್ನುವುದು ಗಂಭೀರವಾದ ಪ್ರಕ್ರಿಯೆ. ಅದನ್ನು ಸುಮ್ಮನೆ ಪ್ರತಿ ಅಧಿವೇಶನದಲ್ಲಿ ಯಾರ ಮೇಲಾದರೂ ಬಳಸುವುದು ಸರಿಯಲ್ಲ. ಹಿರಿಯ ರಾಜಕಾರಣಿಯಾಗಿ ರೇವಣ್ಣ ಅವರು ಯುವ ನಾಯಕರಿಗೆ ಮಾರ್ಗದರ್ಶನ ನೀಡಬೇಕು. ಆದರೆ ಅದನ್ನು ಬಿಟ್ಟು ಅಧಿಕಾರಿಗಳನ್ನು ಗುರಿಯಾಗಿಸಿ ನಿರಂತರವಾಗಿ ಆರೋಪ ಮಾಡುವುದು, ಒತ್ತಡ ಹೇರುವುದು ಸರಿಯಲ್ಲ. ಅವರು ಅನುಭವ ಹೊಂದಿದವರು. ಆ ಅನುಭವವನ್ನು ಅಭಿವೃದ್ಧಿಗೆ ಬಳಸಬೇಕು. ಅಧಿಕಾರ ದುರುಪಯೋಗದಿಂದ ಆಡಳಿತ ವ್ಯವಸ್ಥೆಯನ್ನ ದುರ್ಬಲಗೊಳಿಸುತ್ತಿದ್ದಾರೆ. ಪ್ರತಿ ಅಧಿವೇಶನದಲ್ಲೂ ಹಕ್ಕುಚ್ಯುತಿ ವಿಷಯವನ್ನ ಎತ್ತಿಕೊಂಡು ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದಾಗಿ ಮಾಡಿ ಅಧಿಕಾರಿಗಳ ಮೇಲೆ ಮಾನಸಿಕ ಒತ್ತಡ ತರಲಾಗುತ್ತಿದೆ. ಇದು ಆಡಳಿತದ ಸಾಮಾನ್ಯ ಕಾರ್ಯವಿಧಾನಕ್ಕೂ ಅಡ್ಡಿಯಾಗುತ್ತದೆ. ಅಧಿಕಾರಿಗಳು ತಪ್ಪು ಮಾಡಿದರೆ ತಿದ್ದಬೇಕು, ಆದರೆ ಅವರನ್ನು ಅವಮಾನಿಸುವ ರೀತಿಯಲ್ಲಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದು ಹೇಳಿದರು. ಏನು ಈಗೊಂದು ಕಳೆದ ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಬೆಳವಣಿಗೆಗಳನ್ನ ನೋಡ್ತಿದ್ದೀರಿ. ಎಲ್ಲಿಗೆ ಕ್ವೆಶನ್ಸ್ನ ನಮ್ಮ ಜಿಲ್ಲೆಯಲ್ಲಿ ತುಂಬ ದುರುಪಯೋಗ ಆಗ್ತಿದೆ. ಅದು ನಮ್ಮ ಹೊಳೆನರಸೀಪುರ ಶಾಸಕರಿಂದ. ಅವ್ರಿಗೆ ಶಾಸಕರಾಗಿ ಮಾಡಿರೋದು ಜನ ಕ್ಷೇತ್ರದ ಬಗ್ಗೆ, ಜಿಲ್ಲೆಯ ಬಗ್ಗೆ ಹಿರಿಯರಿದ್ದಾರೆ. ಸುಮಾರು 4-5 ಬಾರಿ ಶಾಸಕರಾಗಿದ್ದಾರೆ. ಅವ್ರನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಲೆಜಿಸ್ಲೇಟಿವ್ ಕ್ವೆಶನ್ ಹಾಕ್ಬೇಕನ್ನೋದು ಇರೋದು ಎಲ್ಲಿಯ ಕ್ವೆಶನ್ನು. ಆದರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಸುಮ್ಮನೆ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇರೋಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂತಹ ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಅವ್ರು ಮಾಡ್ತಿರುವಂತಹ ಯಾವ್ಯಾವುದು ಕೆಲಸಗಳಿರ್ತವೆ, ಕಾಮಗಾರಿಗಳಿರ್ತವೆ, ಇಲ್ಲ ಅವ್ರು ಯಾವುದಾದ್ರೂ ಒಂದು ವ್ಯವಹಾರ ಬಿಸ್ನೆಸ್ ಮಾಡ್ತಾಯಿದ್ರೆ, ಇಲ್ಲ ಅವ್ರು ಯಾವುದಾದ್ರೂ ಒಂದು ಜಮೀನು ತೊಗೊಂಡಿದ್ರೆ ಅಂಥದ್ರಲ್ಲಿ ಇವರು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿ, ಆದರೆ ಅದನ್ನು ಮಾಡಿದ್ಮೇಲೆ ಮಾಧ್ಯಮ ಮುಖಾಂತರ ನಾನೇನು ಮಾಡಿಲ್ಲ, ಇದು ಮಾಡ್ತಿರುವುದು ಏನು ಇಲ್ಲ ಸಲ್ಲದ ಆರೋಪವನ್ನು ಅಧಿಕಾರಿಗಳ ಮೇಲೆ ಮಾಡ್ತಾಯಿದ್ದಾರೆ. ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಅವರು ಹಿರಿಯ ಶಾಸಕರಿದ್ದಾರೆ, ನಮಗೆಲ್ಲ ಹಿರಿಯರಿದ್ದಾರೆ. ಅವರು ನಮಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಬೇಕು. ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು, ನಮಗೆ ಪಕ್ಷ ಬೇರೆ ಇರ್ಬೋದು, ಆಡಳಿತ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ಅವ್ರು ಮಾಡಬೇಕು. ಆದರೆ ಎಲ್ಲೋ ಅವರು ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸಾರ್ವಜನಿಕರು ವಲಯದಲ್ಲೂ ಇದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವರು ಎಲ್ಲಿಯ ಕ್ವೆಶನ್ಸ್ ಹಾಕೋದಾದರೆ ಅಭಿವೃದ್ಧಿ ಪರ ಹಾಕಲಿ. ನಮ್ಮೂರಲ್ಲಿ ಯಾವುದಾದ್ರು ಊರಲ್ಲಿ ರಸ್ತೆ ಇಲ್ಲ, ಕುಡಿಯೋ ನೀರಿಲ್ಲ, ಯಾವುದಾದ್ರೂ ಶಾಲಾ ಕಟ್ಟಡಗಳ ಸಮಸ್ಯೆ ಇದೆ, ಇಲ್ಲ ನಾಡ ಕಚೇರಿಯಲ್ಲಿ ಸಮಸ್ಯೆ ಇದೆ, ಯಾವುದಾದ್ರೂ ಅಭಿವೃದ್ಧಿ ಅನುದಾನ ಕೊಡಲಿ, ಇಲ್ಲ ಯಾವುದಾದ್ರು ಹೊಸ ಯೋಜನೆಗೆ ಅವಕಾಶ ಮಾಡಿಕೊಡ್ಲಿ ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲಿ, ಆಗ್ರಹಿಸಲಿ. ನಾನು ಒಪ್ಕೊತೀನಿ. ಅದಕ್ಕೆ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ. ಅದನ್ನ ಬಿಟ್ಟು ಸುಮ್ಮನೆ ಪ್ರತಿ ಸಲ ನಾನು ಅದನ್ನು ಕಳೆದ ಸೆಷನ್ನಲ್ಲೂ ಸಹ ನೋಡಿದ್ದೆ, ಈ ವಿಧಾನಸಭೆ ಅಧಿವೇಶನದಲ್ಲೂ ನೋಡಿದ್ದೆ. ಇವರಿಗೆ ಅವಕಾಶ ಸಿಕ್ಕಿದೆ, ಇವರು ಹಿರಿಯ ಶಾಸಕರಿದ್ದಾರೆ ಅಂದ್ಬಿಟ್ಟು ಸಿಕ್ಕಿದವ್ರ ಮೇಲೆಲ್ಲ ಇವರು ಏನು ಎಲ್ಲಿಯ ಕ್ವೆಶನ್ಸನ್ನು ಹಾಕ್ಕೊಂಡು ಅವ್ರನ್ನ ಮಾನಸಿಕವಾಗಿ ಹರಾಜು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಮಾಡೋದು ಬೇಡ ಅಂತ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಮನವಿಯನ್ನು ಮಾಡ್ತೀನಿ. ಯಾಕಂತ ಹೇಳಿದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸುಭೀಕ್ಷವಾಗಿ ನಮ್ಮ ರಾಜ್ಯದ ಜನ ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟು 5 ಗ್ಯಾರಂಟಿಗಳು ಯಶಸ್ವಿಯಾಗಿ ನಮ್ಮ ಸರ್ಕಾರ ನಡೆಸ್ತಾ ಇದೆ. ಅಂಥದ್ರಲ್ಲಿ ಅವ್ರು ಸಹಕಾರ ಕೊಡಲಿ, ನಮ್ಗೆ ಸಲಹೆ ಕೊಡಲಿ, ಸರ್ಕಾರಕ್ಕೆ ಕೊಡಲಿ, ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಕೊಡಲಿ, ನಮಗೆಲ್ಲ ಕೊಡಲಿ. ಇಂಥ ಕೆಲಸ ಮಾಡಿ ಒಟ್ಟಾಗೆಲ್ಲ ಮಾಡೋಣ. ಅದು ಬಿಟ್ಬಿಟ್ಟು ಅಧಿಕಾರಿಗಳಲ್ಲಿ ನಾನು ಅಧಿಕಾರಿಗಳು ಎಲ್ಲ ಒಳ್ಳೆಯವರಿದ್ದಾರೆ ಅಂತ ಹೇಳಲ್ಲ. ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ, ತಪ್ಪು ಮಾಡಿರುವಂಥ ಅಧಿಕಾರಿಗಳು ಇದ್ದಾರೆ. ತಪ್ಪು ಮಾಡುವಂಥ ಅಧಿಕಾರಿಗಳಿಗೆ ತಿದ್ದಿ ಇಡುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ, ನಮ್ಮ ಜವಾಬ್ದಾರಿ. ಸಂವಿಧಾನದಡಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಜನಪ್ರತಿನಿಧಿಗಳಿಗೆ ಅಧಿಕಾರ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ,
ಕಾರ್ಯಾಂಗ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಸುವಂಥ ಕೆಲಸ ಜವಾಬ್ದಾರಿ ನಾವಾದಂಥ ಜನಪ್ರತಿನಿಧಿಗಳು ಇರ್ತದೆ. ಯಾವಾಗ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು, ಯಾವ್ಯಾವ ಅಧಿಕಾರಿಗಳು ತಪ್ಪು ಮಾಡಿದಾಗ ತೊಂದರೆ ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ತೊಂದರೆ ಕೊಡ್ತಾ ಇದ್ದಾಗ ನಾವು ತಿದ್ದಿಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಅದನ್ನೇ ಇವರು ಅಸ್ತರವಾಗಿ ಇಟ್ಕೊಂಡು ಇವರು ಇಲ್ಲಸಲ್ಲದ ಆರೋಪ ಮಾಡ್ತಿರೋದು ಎಲ್ಲೋ ಇದು ಸಮಂಜಸವಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದು ಹಿರಿಯ ಶಾಸಕರಿದ್ದಾರೆ ಅವರು, ಅವ್ರಿಗೆ ಇದು ಅವರ ಘನತೆಗೆ ಇದು ಥರ ಅಲ್ಲ ಅಂತ ಅಂದ್ಕೊತೀನಿ. ಜೊತೆಗೆ ನಿಮಗೆಲ್ಲ ಗೊತ್ತಿರುವಂಗೆ ನಮ್ಮ ಇಡೀ ರಾಜ್ಯಕ್ಕೆ ಈ ಸಲ ಹೊಳೆನರಸೀಪುರ ಜಾತ್ರೆಯನ್ನು ಗೊತ್ತಾಗದಾಗ ಮಾಡಿದವ್ರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಜಾತ್ರೆಯಲ್ಲಿ ಗಲಭೆ ಎಬ್ಬಿಸಿ, ಗಲಾಟೆ ಮಾಡಿಸಿ, ಎಲ್ಲರಿಗೂ ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು, ಎಲ್ಲ ಜನತೆಗೂ ಗೊತ್ತು. ಅದರಲ್ಲೇನು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಮತ್ತು ನಮ್ಮ ತಾಲೂಕಿನ ಸುಮಾರು ಅಧಿಕಾರಿಗಳ ಮೇಲೆಲ್ಲ ಒಂದು ಸದನದಲ್ಲಿ ಧ್ವನಿ ಎತ್ತಿ ಅದ್ರ ಬಗ್ಗೆ ಪಿಟಿಷನ್ ಏನು ಕಮಿಟಿಗೆ ಏನೋ ಹಾಕಿದ್ದಾರೆ ಅನ್ನೋದು ಸಹ ನಾನು ಮಾಧ್ಯಮ ಮುಖಾಂತರ ನೋಡಿದೆ. ಎಲ್ಲೋ ಇದೆಲ್ಲ ಒಳ್ಳೆ ಬೆಳವಣಿಗೆ ಎಲ್ಲ ಅಂದ್ಕೊತೀನಿ. ಯಾಕಂತೇಳಿ ಕೆಲಸ ಮಾಡೋರಿಗೆ ಸಹಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ ಅವರು ಆಡಳಿತ ಪಕ್ಷದಲ್ಲೂ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷ ಇದ್ದಾಗಲೂ ಕೆಲಸ ಮಾಡಿದ್ದಾರೆ. ಸಹಕಾರ ಕೊಡಬೇಕಾಗಿತ್ತು. ಅವರು ಎಲ್ಲೋ ಇದನ್ನು ಮರೆತು ಅಧಿಕಾರಿಗಳಿಗೆ ತೊಂದರೆ ಕೊಡುವಂಥ ಕೆಲಸಕ್ಕೆ ಅವರು ಇಳಿದಿದ್ದಾರೆ. ಜನರ ಅಭಿವೃದ್ಧಿ ಬಗ್ಗೆ ಕಾಳಜಿ ಕಡಿಮೆ ಆಗಿದೆ, ಜನರ ಬಗ್ಗೆ ಕಾಳಜಿ ಎಲ್ಲೋ ಕಡಿಮೆ ಆಗಿದೆ ಅವ್ರಿಗೆ ಅಧಿಕಾರಿಗಳಿಗೆ ತೊಂದರೆ ಕೊಡುವುದು ಇಲ್ಲ, ಯಾರು ಬೆಳ್ಕೊಂಡ್ಬಿಡ್ತಾರೆ, ಯಾರು ಒಳ್ಳೇದಾಗ್ತದೆ, ಇವರಿಂದ ಸಮಾಜಕ್ಕೆ ಒಳ್ಳೇದಾಗ್ತದೆ ಅನ್ನೋರನ್ನ ಟಾರ್ಗೆಟ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ತೀನಿ. ಇದು ಇಲ್ಲಿಗೆ ನಿಲ್ಲಿಸಲಿ. ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ, ಅವರು ನಮಗೆ ಸಹಕಾರ ಕೊಡಲಿ. ಅದು ಬಿಟ್ಬಿಟ್ಟು ಸಲ ಇದೇ ರೀತಿ ಆದರೆ ಇದು ಉತ್ತಮವಾದಂತಹ ಬೆಳವಣಿಗೆ ಅಲ್ಲ. ಇದು ಜನರು ಮಾತಾಡ್ತಾ ಇರೋದು. ಈಗ ನಾನೊಬ್ಬ ವಿರೋಧ ಪಕ್ಷದಲ್ಲಿ ಇರ್ಬೋದು, ನನ್ನ ಜಿಲ್ಲಾ ಸಂಸದನಾಗಿರ್ಬೋದು. ಸಂಸದನಾಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ವಲಯಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಇದನ್ನು ಅವ್ರು ಅರ್ಥಕೊಂಡು ತಿದ್ದುಕೊಂಡ್ರೆ ಒಳ್ಳೆಯದು. ಮುಂದಿನ ದಿನಗಳಿಲ್ಲ ಅಂದರೆ ಜನ ಸೂಕ್ಷ್ಮವಾಗಿ, ನಮ್ಮ ಜಿಲ್ಲೆಯ ಜನ, ನಮ್ಮ ಕ್ಷೇತ್ರದ ಜನ ತುಂಬ ಪ್ರಜ್ಞಾವಂತ ಮತದಾರರು ನಮ್ಮ ಜಿಲ್ಲೆಯವರು, ತುಂಬ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಏನು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಜಿಲ್ಲಾಧಿಕಾರಿ ಮಹಿಳೆಯಾಗಿದ್ದರೂ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿರುವುದು ಖಂಡನೀಯ. ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಮೇಲೆ ಈ ರೀತಿಯ ಆರೋಪ ಮಾಡುವುದು ಅವರ ಮನೋಬಲ ಕುಗ್ಗಿಸುವ ಪ್ರಯತ್ನ. ಇದು ಸರಿಯಲ್ಲ. ರೇವಣ್ಣ ಅವರ ನಡೆ ಅವರ ಅಸಹಾಯಕತೆಯನ್ನ ತೋರಿಸುತ್ತದೆ. ಯಾವುದೇ ಅಧಿಕಾರಿ ಒಂದು ರಾಜಕೀಯ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸುವುದು ಸಾಧ್ಯವಿಲ್ಲ. ಸರ್ಕಾರಗಳು ಬದಲಾಗುತ್ತವೆ, ಆದರೆ ಅಧಿಕಾರಿಗಳು ಎಲ್ಲಾ ಸರ್ಕಾರಗಳಲ್ಲೂ ಕೆಲಸ ಮಾಡಬೇಕು. ಅವರ ಮೇಲೆ ರಾಜಕೀಯ ಬಣ್ಣ ಹಚ್ಚುವುದು ತಪ್ಪು ಎಂದು ಹೇಳಿದರು. ನಮ್ಮ ತಾಯಿ ಮಹಿಳೆ ಇರ್ತಾರೆ, ನಮ್ಮ ಮಡದಿ ತಂಗಿ, ನನ್ನ ಮಕ್ಕಳು, ಆ ತರ ಇರ್ತದೆ. ಅವ್ರು ಮೊದಲನೇದು ಆ ರೀತಿಯಲ್ಲಿ ನೋಡಿ, ಆಮೇಲೆ ಜಿಲ್ಲಾಧಿಕಾರಿಗಳ ರೀತಿಯಲ್ಲಿ ನಾವು ನೋಡ್ಬೇಕಾಗ್ತದೆ. ಯಾವ್ದೇ ಅಧಿಕಾರಿಗಳಾಗಿರ್ಬೋದು, ಮಹಿಳಾಧಿಕಾರಿಗಳು, ಒಂದು ಗೌರವ ನಮ್ಗಿರ್ಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳು ಪರ ಅಂತೂ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಶೀಸ್ ಅ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಅವ್ರು ಯಾರದೇ ಪಕ್ಷಪಾತ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರಿಗೆ ಎಲ್ಲ ಸೇರಿ ಸಹಕಾರ ಕೊಡುವಂತ ಕೆಲಸವನ್ನ ನಾವು ಮಾಡೋಣ. ಇಲ್ಲ ಇವರು ಇದೇ ರೀತಿ ಜಿಲ್ಲಾಧಿಕಾರಿಗಳನ್ನಾಗಿರ್ಬೋದು, ನಮ್ಮ SP ಅವ್ರನ್ನಾಗಿರ್ಬೋದು, ವಿವಿಧ ಅಧಿಕಾರಿಗಳ ಮೇಲೆ ಇದೇ ರೀತಿ ಆದ್ರೆ ಹೇಗೆ ಜಿಲ್ಲಾ ಅಭಿವೃದ್ಧಿ ಆಗ್ತದೆ, ಜಿಲ್ಲೆ ಪಥ ಯಾವ ತರ ಹೋಗ್ತದೆ, ಯಾವ ಕಡೆ ಜಿಲ್ಲೆ ಅಭಿವೃದ್ಧಿ ನಡೆ ಹೋಗ್ತದೆ ಅನ್ನೋದು ನನ್ನ ಒಂದು ಯಕ್ಷ ಪ್ರಶ್ನೆ. ಎಲ್ಲರೂ ಸಹಕಾರ ಬೇಕು. ಇವರು ಸಹಕಾರ ಕೊಡದೆ ಪ್ರತಿ ಸಲ ಅಸಹಕಾರ ಕೊಡೋದು, ಹೋಗ್ಲಿ ಒಳ್ಳೇದಾಗ್ತಾ ಇದ್ರೆ ಆಯ್ತು ಆಗ್ಲಿ ಅನ್ನೋದು ಬೀಳಲ್ಲ. ಅದ್ರಲ್ಲಿ ನಮ್ದು ಕೈ ತೂರಿಸಿ ಅದಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋದು ಇವರ ಒಂದು ಉದ್ದೇಶ. ಏನಾದ್ರು ಅದ್ರಲ್ಲೊಂದು ಹುಡುಕ್ಬೇಕು, ಅದರಿಂದ ಏನಾದ್ರು ಒಂದು ಇವರು ಬಂಡವಾಳ ಮಾಡ್ಕೊಬೇಕು ಅನ್ನೋದು. ಅದ್ರ ಕೈ ಬಿಡ್ಲಿ ಅಂತ ನಿಮ್ಮ ಮುಖಾಂತರ ಅವ್ರಿಗೆ ಮನವಿಯನ್ನ ಮಾಡ್ತೀವಿ. ನಾವು ಎಲ್ಲೋ ಹಕ್ಕುಚ್ಯುತಿ ಮಂಡನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಅಸಹಾಯಕರು ಅನ್ನೋದೆಲ್ಲೋ ನಾವು ಕೈ ಚೆಲ್ಲಿದ್ದೀವಿ ಅನ್ನೋದು ಇದು ಸೂಚನೆ ಅಥವಾ ಒಂದು ಜನಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಇದು ಅಂದರೆ ಇವ್ರ ಕೈಲಿ ಆಗ್ಲಿಲ್ವಾ ಇವ್ರಿಗೆ, ಇಲ್ಲ ಇವರು ಶಾಸಕರಾಗಿ ಇವ್ರ ಕೆಲಸ ವಿಫಲರಾದ್ರ ಅನ್ನೋದು ಇವರೇ ಒಪ್ಕೊಂಡಂಗೆ ಆಗ್ತದೆ. ಎಲ್ಲೋ ಇವರು ಶಾಸಕರಾಗಿ ನಾನು ಕೆಲಸ ಮಾಡೋಕ್ಕಾಗಲಿಲ್ಲ, ವಿಫಲರಾದೆ ಅಂತ ಇವ್ರು ಒಪ್ಕೊಂಡು ಎಲ್ಲೋ ಆ ಒಂದು ಇದರಿಂದ ಇವರು ಹಕ್ಕುಚ್ಯುತಿ ಮಂಡನೆಗೆ ಹಾಕಿರ್ಬೋದು. ಮುಂಚೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗ ಸಮ್ಮಿಶ್ರ ಸರ್ಕಾರ ಇತ್ತು. ಅವಾಗಲೂ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ನೋಡಿದ್ದೀನಿ, ಜಿಲ್ಲಾಧಿಕಾರಿಗಳನ್ನ ನೋಡಿದ್ದೀನಿ, ಎಲ್ಲರನ್ನೂ ನೋಡಿದ್ದೀನಿ. ಅವಾಗ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾರು ಕಾಂಗ್ರೆಸ್ ಏಜೆಂಟ್ ಆಗ್ತಾರೆ, ಯಾರು BJP JDS ಏಜೆಂಟ್ ಆಗ್ತಾರೆ, ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಕ್ಕೆ ಬಂದೆ ಅವ್ರು ಇದಾದ್ಮೇಲೆ ಏನು ಈಗ ರಿಟೈರ್ಮೆಂಟ್ ಆಗ್ಬಿಡ್ತಾರೆ. ಈ ಸರ್ಕಾರ ಬಗ್ಗದ ಮೇಲೆ ಅವ್ರು ಕೆಲಸದಲ್ಲೇ ಇರ್ತಾರಲ್ಲ, ಎಲ್ಲಿ ಹೋಗ್ತಾರೆ ಅವರು? ನಮಗೆ 5 ವರ್ಷದ ಎಕ್ಸಾಮು, ಅವ್ರಿಗೆ ಒಂದ್ಸಲಿ ಎಕ್ಸಾಮ್ ಬರೋದು 60 ವರ್ಷ. ಅದಲ್ಲ, ನಮ್ಗೆ ಪ್ರತಿ 5 ವರ್ಷಕ್ಕೆ ನಾವು ಪರೀಕ್ಷೆ ಬರೀತಾನೇ ಇರಬೇಕು. ವಿಧಾನಸಭೆ, ಲೋಕಸಭೆ, ಪರಿಷತ್ತು, ಜಿಲ್ಲಾ ಪಂಚಾಯತ್, ಪ್ರತಿಯೊಂದು ಚುನಾವಣೆ ವ್ಯವಸ್ಥೆ ಅಂತ ಬಂದಾಗ 5 ರಿಂದ 6 ವರ್ಷ.
ಆದರೆ ಅಧಿಕಾರಿಗಳು ಅಷ್ಟು ಸುಲಭ ಯಾರ ಪರನೂ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವ್ರು ಈ ಸರ್ಕಾರ ಅಲ್ಲ, ಇನ್ನೊಂದು ಸರ್ಕಾರ, ಪ್ರತಿ ಒಂದೊಂದು ಜನಾದೇಶದ ಮೇಲೆ ಸರ್ಕಾರ ನಿಂತಿರ್ತದೆ. ಹಾಗಾಗಿ ಅವ್ರು ಮರ್ತು ಕೆಲಸ ಮಾಡಿದಲ್ಲಿ ತಿದ್ದುವಂಥ ಕೆಲಸ ಜವಾಬ್ದಾರಿ ಯಾರ್ದಿರ್ತದೆ, ನಮ್ಮದಿರ್ತದೆ. ಇವ್ರು ಆ ಕೆಲಸ ಮಾಡಬೇಕಿತ್ತು. ಇವರು ಅದನ್ನು ಬಿಟ್ಬಿಟ್ಟು ಇವರು ನಾನು ಅಸಹಾಯಕರಾಗ್ಬಿಟ್ಟು ಇವ್ರು ಹೋಗಿ ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಮಂಡಿಸಿದ್ದಾರೆ ಅಂದರೆ ಎಲ್ಲೋ ಅದು ಅವರು ಗಣತೆಗೆ ತಕ್ಕದಲ್ಲ. ಹೊಳೆನರಸೀಪುರ ಜಾತ್ರೆಯ ವಿಚಾರವಾಗಿ ಪ್ರತಿಕ್ರಿಯಿಸಿದ ಶ್ರೀ ಎಸ್ ಪಟೇಲ್, ಮೊದಲ ಸಭೆಯಲ್ಲಿ ತೇರಿಗೆ ಹೊಸ ಬಟ್ಟೆ ಹಾಕುವ ತೀರ್ಮಾನ ಕೈಗೊಂಡಿದ್ದರೂ ನಂತರ ಮತ್ತೆ ಸಭೆ ನಡೆಸಿ ಅದನ್ನು ಬದಲಾಯಿಸಿರುವುದು ಏಕಪಕ್ಷೀಯ ನಿರ್ಧಾರ. ನಾನು ನನ್ನ ಗೌರವಧನದಿಂದ 2 ಲಕ್ಷ ರೂಪಾಯಿ ನೀಡಿದ ನಂತರ 2ನೇ ಸಭೆ ಕರೆದು ನಿರ್ಧಾರ ಬದಲಾಯಿಸುವುದು ಸರಿಯಲ್ಲ. ಸಾರ್ವಜನಿಕ ವಿಚಾರಗಳಲ್ಲಿ ಎಲ್ಲರ ಅಭಿಪ್ರಾಯಕ್ಕೂ ಮಹತ್ವ ನೀಡಬೇಕು. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ದೇವಾಲಯ ಯಾರೊಬ್ಬರ ವೈಯಕ್ತಿಕ ಆಸ್ತಿಯಲ್ಲ ಎಂದು ಹೇಳಿದರು. 2 ವಿಡಿಯೋಗಳಿದ್ದಾವೆ ಅಲ್ಲಿ. ಆ 2 ವಿಡಿಯೋದಲ್ಲೂ ನಾನು ಸಭೆಗೆ ನಡೆಸಿಲ್ಲ, ನಾವು ಯಾರೂ ಸಭೆಗೆ ಹೋಗಿಲ್ಲ. ಮೊದಲನೇದಲ್ಲಿ ಅದೇ ವಿಡಿಯೋದಲ್ಲಿ ಅವರೇ ಹೇಳಿದ್ದಾರೆ, ಸಭೆಯಲ್ಲಿ ಎಲ್ಲರ ದುಡ್ಡನ್ನ ತಗೊಂಡು ಹೊಸ ಬಟ್ಟೆ ಹೊಲಿಸಿ ಅಂತ ಅವರೇ ಹೇಳಿದ್ದಾರೆ. 2ನೇ ಸಭೆ ಮೊದಲನೇ ಸಭೆ ಆದಮೇಲೆ 2ನೇ ಸಭೆ ಏಕಾಏಕಿ ಮಾಡೋಂಥದ್ದು ಏನಿತ್ತು? ಯಾವಾಗ ನಾನು 2 ಲಕ್ಷ ದುಡ್ಡು ಕೊಟ್ಟ ಮೇಲೆ ಹೊಸ ಬಟ್ಟೆ ಹೊಲಿಸಿ ಎಲ್ಲರನ್ನೂ ಕಲೆಕ್ಟ್ ಮಾಡಿ ಅದು 5-6 ಲಕ್ಷ ಆಗುತ್ತೆ. 5-6 ಲಕ್ಷ ಏಕಾಏಕಿ ಹೊಲ್ಸೋಕ್ಕಾಗಲ್ಲ. ನಾನು ನನ್ನ ಗೌರವದಿಂದ ದುಡ್ಡು ತೆಗೆದುಕೊಡ್ತೀನಿ, ಎಲ್ಲರನ್ನೂ ಕಲೆಕ್ಟ್ ಮಾಡಿ ಕೊಡಿಸಿ. ನಾನು ಯಾವಾಗ 2 ಲಕ್ಷ ದುಡ್ಡು ಕಳಿಸಿದೆ, ರಸೀತಿ ಕೊಟ್ಟರು, ಅವತ್ತಿಂದ ಶುರುವಾಯ್ತಿದ್ದು ಹೊಸ ಬಟ್ಟೆ ಬೇಡ, ಹಳೆ ಬಟ್ಟೆ ಬೇಡ. 2ನೇ ಸಭೆ ಮಾಡಿದ್ದಾರೆ ಅವರೇ. 2ನೇ ಸಭೆ ಮಾಡಿ 2ನೇ ಸಭೆಯಲ್ಲಿ ಬಟ್ಟೆ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. 2 ಸಭೆ ಮಾಡೋಕ್ಕೆ ಇರೋದು ಸರ್ವಾಧಿಕಾರನ? ಇದು ಸರ್ವಾಧಿಕಾರ ಅಂತಾರೆ, ದೌರ್ಜನ್ಯ ಅಂತಾರೆ, ದಬ್ಬಾಳಿಕೆ ಅಂತಾರೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಯಾರ ಸ್ವತ್ತು ಅಲ್ಲ, ನಮ್ಮ ಹೊಳೆನರಸೀಪುರದ ಆರಾಧ್ಯ ದೈವ, ನಮ್ಮೆಲ್ಲರ ಒಂದು ಆರಾಧ್ಯ ದೈವ, ಯಾವ ಕುಟುಂಬದ ಸ್ವತ್ತು ಅಲ್ಲ. ಈಗಲಾದ್ರೂ ಸ್ವಲ್ಪ ಅದನ್ನ ಬಿಟ್ಟು ಕೆಳಗಿಳಿಲಿ, ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ಒಳ್ಳೇದು ಮಾಡ್ತಾನೆ. ಪೆನ್ಡ್ರೈವ್ ಹಂಚಿಕೆ ಪ್ರಕರಣದ ಕುರಿತು ಮಾತನಾಡಿದ ಅವರು, ವಿಶೇಷ ತನಿಖಾ ತಂಡ ಸಂಪೂರ್ಣ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಾರೂ ಅದರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿಲ್ಲ. ಯಾರಿಗಾದರೂ ತನಿಖೆ ಕುರಿತು ಅನುಮಾನ ಇದ್ದರೆ ನ್ಯಾಯಾಲಯದ ಮೊರೆ ಹೋಗಬಹುದು. ನಾವು ಎಸ್ಐಟಿ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಪ್ರಾಮಾಣಿಕವಾಗಿ ಹೇಳಬೇಕಂತ ಹೇಳಿದ್ರೆ, ನಾನು ಅದು ಕಾಪಿನೂ ಸಹ ನಾನು ಈ ಥರ ಹಾರ್ಡ್ ಕಾಪಿ ನೋಡಿಲ್ಲ. ವಾಟ್ಸಪ್ಪಲ್ಲೇ ಏನು ಸುಮಾರು ಖಾಸಗಿ ಮಧ್ಯಮದವನ್ನೆಲ್ಲ ಒಂದೊಂದಾಗಿ ಹೆಸರು ಹೇಳಿದ್ರು. ಸುಮಾರು ಯೂಟ್ಯೂಬ್ ಚಾನಲ್ಸಲ್ಲೇ ಫಸ್ಟ್ ನೋಡಿದೆ. ಯೂಟ್ಯೂಬ್ ಚಾನಲ್ಸು ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೋಡಿದಾಗ ಸುಮಾರು ಜನದ ಹೆಸರಿತ್ತು. ಆದರೆ ಇಂತಿಂಥವರೇ ಇಂತಿಂಥ ಪಕ್ಷದವರು ಅಂತ ನನಗೆ ಗೊತ್ತಿಲ್ಲ. ಅವರು SIT ತನಿಖೆಗೆ ನಾವು ಯಾರೂ ಮೂಗು ತೂರಿಸೋದು ಅಲ್ಲ. ಅವರು ತನಿಖೆ ಕೊಟ್ಟಿದ್ರು, ಅವ್ರು ಕೆಲಸ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಇನ್ನು ಸತ್ಯಾಸತ್ಯತೆಯನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಹಾಗಾಗಿ ಅವ್ರಿಗೇನಾದರೂ ಅವ್ರ ಪಕ್ಷದ ಮೇಲೆ ಹಾಕಿದ್ದಾರೆ, ಇವ್ರ ಪಕ್ಷದ ತನಿಖೆ ಮಾಡಿಸ್ಲಿ, ಮೇಲ್ಮನವಿ ಹೋಗಲಿ. ವಿಶಾಲವಾಗಿದೆ ಜಗತ್ತಲ್ಲಿ ನ್ಯಾಯಾಲಯ, ಅದರಲ್ಲೂ ಹೋಗಲಿ. ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮೂಗು ತೂರುವಿಕೆ ಆಗಿರ್ಬೋದು, ಅದರಲ್ಲಿ ಪಕ್ಷಪಾತ ಆಗಿರ್ಬೋದು, ಯಾವುದೂ ನೋಡೋದಿಲ್ಲ. ಅದರಲ್ಲಿ ಯಾರ್ದು ಯಾವಾಗ ಏನಂತ ಹೇಳ್ತಾರಲ್ಲ, ಮೂಗು ತೂರ್ಸೋದು ಅಂತಾರ, ಅದೇನೂ ಇಲ್ಲ. ಅವ್ರವ್ರ ನೇರಕ್ಕೆ ಅವ್ರವ್ರು ಮಾತಾಡ್ಕೊತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವ ಘಟನೆಗಳು ಶಾಂತವಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿರುವ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಎಂದು ಮಾಜಿ ಸಚಿವ ಎ ಮಂಜು ತಿಳಿಸಿದರು. ಪಟ್ಟಣದ ಮುಸ್ಲಿಂ ಸಮುದಾಯ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಸ್ಥಳಕ್ಕೆ ಆಗಮಿಸಿ ಕೆಲ ಪ್ರಾರ್ಥನೆ ಆಲಿಸಿ ಸಮುದಾಯಕ್ಕೆ ಹಬ್ಬದ ಶುಭಾಶಯ ಕೋರಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಕೆಲವು ದೇಶಗಳಲ್ಲಿ ಪ್ರತಿಷ್ಠೆಗೋಸ್ಕರ ಯುದ್ಧ ಆರಂಭಿಸಿ ಇತರೆ ದೇಶಗಳನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿರುವ ಸಂದರ್ಭದಲ್ಲಿ ಪವಿತ್ರ ರಂಜಾನ್ ಹಬ್ಬದಲ್ಲಿ ತಿಂಗಳು ಕಾಲ ಉಪವಾಸ ಆಚರಿಸಿ ದಿನನಿತ್ಯ ಪ್ರಾರ್ಥನೆ ಸಲ್ಲಿಸುವ ಮುಖಾಂತರ ಜಗತ್ತಿಗೆ ಒಳ್ಳೆಯದನ್ನು ಬಯಸುತ್ತಿರುವ ಮುಸ್ಲಿಂ ಜನಾಂಗಕ್ಕೆ ರಂಜಾನ್ ಹಬ್ಬದ ಶುಭಾಶಯಗಳು ಎಂದು ತಿಳಿಸಿದರು. ಅರ್ಕಲೋಡ್ನಲ್ಲಿ ಸುಮಾರು ದಿನಗಳಿಂದ ನಮಾಜ್ ಮಾಡಿ ಹಬ್ಬದ ಒಂದು ಶುಭಾಶಯಗಳನ್ನು ನಾನು ಈದ್ ಮುಬಾರಕ್ ಬಗ್ಗೆ ಹೇಳ್ತಾ, ಅವರು ಇವತ್ತು ಆಗ್ತಾ ಇರ್ತಕ್ಕಂಥ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನೋಡಿದರೆ ನಮಗೆ ನಿಜವಾಗ್ಲೂ ಕೂಡ ಒಂದು ಶೋಚನೀಯ ಸ್ಥಿತಿನಲ್ಲಿದೆ. ಇಂಥ ಕಾಲದಲ್ಲೂ ಇವರು ಪ್ರಾರ್ಥನೆ ಮಾಡಿ ಈ ಸಮುದಾಯದ ಒಂದು ಪ್ರಾರ್ಥನೆ ಎಲ್ಲ ಜಗತ್ತಿನಾದ್ಯಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಶುಭವನ್ನು ಕೋರ್ತೀನಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಜಬೀವುಲ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಹಲೀಂ ಮತ್ತಿತರರು ಹಾಜರಿದ್ದರು. ರಂಜಾನ್ ಪವಿತ್ರ ಮಾಸ ಮತ್ತು ಯುಗಾದಿ ಹಬ್ಬ ಒಂದೇ ಸಂದರ್ಭದಲ್ಲಿ ಬಂದಿರುವುದು ಸಮಾಜದಲ್ಲಿ ಸೌಹಾರ್ದ, ಸಹಿಷ್ಣುತೆ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ವಿಶೇಷ ಸಂದರ್ಭವಾಗಿದೆ ಎಂದು ಹಳೆ ಈದ್ಗಾ ಸಮಿತಿ ಅಧ್ಯಕ್ಷ ಸಮೀರ್ ಖಾನ್ ತಿಳಿಸಿದರು.
ರಂಜಾನ್ ಮಾಸದ ಕೊನೆಯ ದಿನದ ಅಂಗವಾಗಿ ಹಾಸನ ನಗರದ ಹೊಸ ಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ, ಹೊಸ ಈದ್ಗಾ ಸೇರಿದಂತೆ ವಿವಿಧ ಮಸೀದಿಗಳು ಹಾಗೂ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಸಮುದಾಯದವರು ಭಕ್ತಿಭಾವದಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಹಬ್ಬವನ್ನು ಆಚರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಂಜಾನ್ ಮಾಸದಲ್ಲಿ ಮುಸ್ಲಿಂ ಸಮುದಾಯದವರು ಕಟ್ಟುನಿಟ್ಟಾಗಿ ಉಪವಾಸ ಆಚರಿಸುವುದು ವಿಶೇಷ. ಪುಟ್ಟ ಮಕ್ಕಳಿಂದ ಹಿಡಿದು ಮಹಿಳೆಯರು, ವಯೋವೃದ್ಧರು ಎಲ್ಲರೂ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಉಪವಾಸವಿದ್ದು ದೇವರ ಆರಾಧನೆ, ಪ್ರಾರ್ಥನೆ ಹಾಗೂ ಧಾರ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಉಪವಾಸವು ಕೇವಲ ದೇಹದ ನಿಯಂತ್ರಣವಷ್ಟೇ ಅಲ್ಲ, ಮನಸ್ಸಿನ ಶುದ್ಧೀಕರಣಕ್ಕೂ ಕಾರಣವಾಗುತ್ತದೆ. ಈ ಪವಿತ್ರ ತಿಂಗಳಲ್ಲಿ ಸಮಾಜಮುಖಿ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಬಡವರು, ಅನಾಥರು ಹಾಗೂ ಅಗತ್ಯವಿರುವವರನ್ನ ಗುರುತಿಸಿ ಅವರಿಗೆ ಆಹಾರ, ಹಣ ಹಾಗೂ ಅಗತ್ಯ ವಸ್ತುಗಳನ್ನು ನೀಡುವ ಮೂಲಕ ಮಾನವೀಯತೆ ತೋರಲಾಗುತ್ತದೆ ಎಂದು ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಯುಗಾದಿ ಹಬ್ಬನು ಬಂದಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷ ಕೊಡುವಂತಹ ವಿಚಾರ. ಯುಗಾದಿ ಹಬ್ಬದ ತುಂಬು ಹೃದಯದ ಶುಭಾಶಯಗಳನ್ನು ಹೇಳ್ತೀನಿ. ಈಗ ರಂಜಾನ್ ಮಾಸದ ಕೊನೆಯ ದಿನ ನಾವು ಸಾರ್ವಜನಿಕವಾಗಿ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ರಂಜಾನ್ ಹಬ್ಬನ ಮುಕ್ತಾಯ ಮಾಡ್ತೀವಿ. ಏನು ರಂಜಾನ್ ಮಾಸದಲ್ಲಿ ಪ್ರತಿಯೊಬ್ಬರು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರು, ಹೆಣ್ಣು ಮಕ್ಕಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಉಪವಾಸವಿದ್ದು ದೇವರ ಪ್ರಾರ್ಥನೆಯಲ್ಲಿ ತಲ್ಲೀನರಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ಒಂದು ಕಾಳಜಿ ಉಳ್ಳ ಒಂದು ವ್ಯವಸ್ಥೆಯೂ ಇರುತ್ತೆ. ಏಕೆಂದರೆ ಪ್ರತಿಯೊಬ್ಬ ಮುಸಲ್ಮಾನರು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಯಾರು ಬಡವರಿದ್ದಾರೆ ಅವರಿಗೆಲ್ಲ ಪರಿಗಣಿಸಿ ಅವರಿಗೆಲ್ಲ ಏನು ಅವಶ್ಯಕತೆ ಇದೆ ಅದನ್ನು ಕೊಡುವಂತಹದ್ದು ಈ ಒಂದು ಸಂದರ್ಭದಲ್ಲಿ ನಡೆಯುತ್ತೆ. ಹಾಗೆಯೇ ಪ್ರವಾದಿಯವರು ಒಂದು ಕಡೆ ಹೇಳ್ತಾರೆ, ಕೇವಲ ಹೊಟ್ಟೆ ಹಸ್ಕೊಂಡಿರೋದು ಮಾತ್ರ ಉಪವಾಸ ಅಲ್ಲ, ನಮ್ಮ ಜೀವನದಲ್ಲಿ ಬರುವಂತಹ ಕೆಡುಕುಗಳನ್ನು ದೂರ ಮಾಡಿ ಒಳ್ಳೆಯ ಸಾಮಾಜಿಕವಾದ ವಾತಾವರಣ ನಿರ್ಮಾಣ ಮಾಡುವಂತಹದ್ದು, ಬೇರೆಯವರೊಂದಿಗೆ ನಾವು ಸಂತೋಷ ಮತ್ತು ನೆಮ್ಮದಿಯಿಂದ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ದ್ವೇಷ, ಅಸೂಯೆ, ಮತ್ಸರ, ಕೆಡುಕುಗಳನ್ನು ಬಿಡಬೇಕು. ಅದು ಮಾತ್ರ ಅದು ಉಪವಾಸ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಪ್ರವಾದಿಯವರು ಹೇಳ್ತಾರೆ. ರಂಜಾನ್ ಹಬ್ಬವು ಕೇವಲ ಆಚರಣೆಯಲ್ಲ, ಅದು ಶಾಂತಿ, ತಾಳ್ಮೆ ಮತ್ತು ಭಕ್ತಿಯ ಮಹೋನ್ನತ ಸಂಕೇತವಾಗಿದೆ ಎಂದು ಹಾಸನದ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಎಸ್.ಎಂ. ಪಾಟೀಲ್ ಅವರು ತಿಳಿಸಿದರು. ಪಟ್ಟಣದ ಅರಕಲಗೂಡು ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಳೆದ 30 ದಿನಗಳ ಕಾಲ ಕಠಿಣ ಉಪವಾಸ ವ್ರತದ ಮೂಲಕ ಅಲ್ಲಾಹನನ್ನ ಸ್ಮರಿಸಿದ್ದೀರಿ. ಕರ್ನಾಟಕ ರಾಜ್ಯ ಸರ್ಕಾರವು ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದೆ. ನಿಮ್ಮ ಕುಟುಂಬದ ಸದಸ್ಯನಾಗಿ ನಾನು ಸದಾ ನಿಮ್ಮ ಏಳಿಗೆಗಾಗಿ ಕೆಲಸ ಮಾಡುತ್ತೇನೆ. ನಾಡು ಹಾಗೂ ಜಗತ್ತಿಗೆ ಒಳ್ಳೆಯದಾಗಲಿ, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ಹೇಳಿದರು. ಪವಿತ್ರವಾದಂತಹ ರಂಜಾನ್ ಅಂತ ಹೇಳಿದ್ರೆ ಒಂದು ಶಾಂತಿ, ಭಕ್ತಿಯ ಸಂಕೇತ. ಸುಮಾರು 30 ದಿನದಿಂದ ಆ ತಂದೆ ಅಲ್ಲಾಹನ ನೆನೆಸಿಕೊಂಡು ಉಪವಾಸವನ್ನು ಇಟ್ಟು ಅಲ್ಲಾಹನ ಆರಾಧಿಸುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ನೀವೆಲ್ಲರಿಗೂ ಸಂತೋಷವಾದಂತಹ ದಿನ. ಇವತ್ತು ಭಕ್ತಿ ಭಾವದ ಸಂಕೇತ. ಇವತ್ತು ನಮ್ಮ ರಂಜಾನ್. ನಾವೆಲ್ಲ ಪ್ರಾರ್ಥನೆಯನ್ನು ಮಾಡೋಣ. ನಾಡಿಗೆ, ಜಗತ್ತಿಗೆ ಒಳ್ಳೆಯದನ್ನು ಸಾರುವಂಥ ಪ್ರಾರ್ಥನೆಯನ್ನು ನಾವು ಮಾಡೋಣ. ನಾನು ಸಹ ಭಗವಂತನಲ್ಲಿ, ಆ ತಂದೆ ಅಲ್ಲನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಎಲ್ಲ ನನ್ನ ಗೌರವಾನ್ವಿತ ಮುಸಲ್ಮಾನ್ ಬಂಧುಗಳಿಗೆ ಒಳ್ಳೆಯದಾಗಲಿ, ಈ ವರ್ಷ ಇನ್ನೂ ಅತ್ಯಂತ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ನಾವೆಲ್ಲ ನಾಡಿಗೆ ಪ್ರಾರ್ಥನೆಯನ್ನು ಮಾಡೋಣ. ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ, ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ಒಂದು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಎಲ್ಲರಿಗೂ ಭಗವಂತ ಅಲ್ಲ ಒಳ್ಳೆಯದನ್ನು ಮಾಡಲಿ. ನಾವು ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ. ಖಂಡಿತ ಭಗವಂತ ಅಲ್ಲ ನಮಗೂ ಒಳ್ಳೇದು ಮಾಡ್ತಾನೆ ಅಂತ ನಾವು ಭಾವಿಸ್ತಾ, ಎಲ್ಲರಿಗೂ ಮತ್ತೊಮ್ಮೆ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ನಿಮ್ಮ ಕುಟುಂಬ ಸದಸ್ಯನಾಗಿ ನಾನು ಪ್ರಾಮಾಣಿಕವಾಗಿ ಶ್ರಮಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನ
ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಪನ್ಯಾಸಕರಾದ ಫಯಾಜ್ ಅವರು ರಂಜಾನ್ ಹಬ್ಬದ ಮಹತ್ವವನ್ನು ವಿವರಿಸಿದರು. ಇಸ್ಲಾಂ ಧರ್ಮದಲ್ಲಿ ರಂಜಾನ್ ಮಾಸಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಹೊಳೆನರಸೀಪುರದ ಸುನ್ನಿ ಜಾಮಿಯಾ ಮಸೀದಿಯಲ್ಲಿ ತಿಂಗಳು ಪೂರ್ತಿ ನಡೆಯುವ ಇಫ್ತಾರ್ ಕೂಟವು ಕರ್ನಾಟಕದಲ್ಲೇ ಒಂದು ವಿಶಿಷ್ಟ ಸಂಪ್ರದಾಯವಾಗಿದ್ದು, ಊರಿನ ಪ್ರಮುಖರೆಲ್ಲರೂ ಸೇರಿ ಇದನ್ನು ಆಯೋಜಿಸುವುದು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಹೊಳೆನರಸೀಪುರದಲ್ಲಿ ಹಬ್ಬವನ್ನು ಅತ್ಯಂತ ಸೌಹಾರ್ದಯುತವಾಗಿ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ರಂಜಾನ್ ಹಬ್ಬ ಇಡೀ ಪ್ರಪಂಚದಲ್ಲಿ ಆಚರಿಸಲ್ಪಡುವಂತಹ ಒಂದು ವಿಶೇಷವಾದಂತಹ ಹಬ್ಬ. ಈ ಹಬ್ಬಕ್ಕೆ ಇಸ್ಲಾಂ ಧರ್ಮದಲ್ಲಿ ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ. ಈ ಹಬ್ಬ ಬಹಳ ಪವಿತ್ರತೆಯಿಂದ ಭಕ್ತಿಯಿಂದ ಒಂದು ತಿಂಗಳುಗಳ ಕಾಲ ಆಚರಿಸುವಂಥ ಒಂದು ಹಬ್ಬ. ಪ್ರತಿಯೊಬ್ಬ ಮುಸಲ್ಮಾನ್ ಬಾಂಧವರು ಕೂಡ ಒಂದು ತಿಂಗಳುಗಳ ಕಾಲ ಉಪವಾಸವಿದ್ದು ಆ ದಯಾಮಯನಾದಂತಹ ಸರ್ವಶಕ್ತನಾದಂತಹ ಅಲ್ಲಾಹನನ್ನು ನೆನೆಯುವಂತಹ ಆತನ ಕೃಪೆಗೆ ಭಾಜನರಾಗುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಏನು ಸಂದೇಶಗಳಿದ್ದಾವೆ, ಏನು ಅವರ ಮಾರ್ಗದರ್ಶನ ಇದೆ, ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ನಡೆಯುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಒಂದು ತಿಂಗಳುಗಳ ಕಾಲ ಉಪವಾಸವಿದ್ದು ದೇವರನ್ನು ನೆನೆದು ಆತನ ಅನುಗ್ರಹಕ್ಕೆ ಪಾತ್ರರಾಗುವಂಥ ಪ್ರಯತ್ನವನ್ನು ಮಾಡಿ ಅದರ ಒಂದು ಸಂತೋಷದಿಂದ ಈ ಹಬ್ಬವನ್ನು ಇವತ್ತು ಆಚರಿಸ್ತಿದ್ದೇವೆ. ನಾಡಿನ ಸಮಸ್ತರಿಗೆ ಈ ಹಬ್ಬ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಭಾವಿಸ್ತೇನೆ, ನಾನು ಕೋರ್ತೇನೆ. ನಮ್ಮ ಊರು ವಿಶೇಷವಾಗಿ ಹೊಳೆನರಸೀಪುರ. ನಮ್ಮ ಹೊಳೆನರಸೀಪುರದ ಸುನ್ನಿ ಜುಮ್ಮಾ ಮಸೀದಿಯಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇಲ್ಲದೇ ಇರುವಂಥ ಒಂದು ವಿಶೇಷ ಇಲ್ಲಿ ನಡೆಯುತ್ತೆ. ಏನು ಅಂತಂದರೆ, ಪ್ರತಿದಿನ ಒಂದು ತಿಂಗಳುಗಳ ಕಾಲ ಪ್ರತಿದಿನ ಇಫ್ತಾರ್ನಲ್ಲಿ ಊರಿನ ಪ್ರಮುಖರೆಲ್ಲ ಸೇರಿ ಒಂದೊಂದು ದಿನ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಾರೆ. ಇಫ್ತಾರ್ ಕೂಟ ಪ್ರತಿದಿನ ತಿಂಗಳುಗಳ ಕಾಲ ಪ್ರತಿದಿನ ನಡೆಯುತ್ತೆ. ಇದು ವಿಶೇಷವಾದಂಥದ್ದು. ಬಹುಶಃ ಹೊಳೆನರಸೀಪುರವನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ರಂಜಾನ್ ತಿಂಗಳಿನ ಪ್ರತಿದಿನ ಇಫ್ತಾರ್ ಕೂಟವನ್ನು ಆಯೋಜಿಸುವುದನ್ನು ನಾವು ಕಾಣಲಿಲ್ಲ. ಭಾಳ ಶಾಂತತೆಯಿಂದ ಸೌಹಾರ್ದತೆಯಿಂದ ಹೊಳೆನರಸೀಪುರದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಜಗತ್ತಿನಲ್ಲಿ ಈ ಹಬ್ಬ ಶಾಂತಿಯನ್ನು ತರಲಿ, ಸಮೃದ್ಧಿಯನ್ನು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯ ನಂತರ ಒಬ್ಬರಿಗೊಬ್ಬರು ಶುಭಾಶಯ ಕೋರಿದ್ರು. ದೇಶದೆಲ್ಲೆಡೆ ಶುಕ್ರವಾರ ಚಂದ್ರನ ದರ್ಶನವಾದ ಹಿನ್ನೆಲೆಯಲ್ಲಿ ಬೇಲೂರಿನ ಕೇಂದ್ರ ಜಾಮಿಯಾ ಮಸೀದಿಯ ಧರ್ಮಗುರು ಸೈಯದ್ ಅಹಮದ್ ಅಶ್ರಫಿ ಅವರು ಶನಿವಾರ ಈದ್ ಉಲ್ ಫಿತರ್ ಆಚರಿಸಲಾಗುವುದು ಎಂದು ಘೋಷಿಸಿದರು. ಅದರಂತೆ ಪಟ್ಟಣ ಸೇರಿದಂತೆ ರಾಜ್ಯಾದ್ಯಂತ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಒಂದು ತಿಂಗಳ ಉಪವಾಸ ಪೂರ್ಣಗೊಳಿಸಿದ ಭಕ್ತರು ಬೆಳಿಗ್ಗೆ ಗೆಂಡೆಹಳ್ಳಿ ರಸ್ತೆಯ ಈದ್ಗಾ ಮೈದಾನದಲ್ಲಿ ಸೇರಿ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ನಮಾಜ್ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮಕ್ಕಳು ಹಾಗೂ ಹಿರಿಯರು ಹೊಸ ಬಟ್ಟೆ ಧರಿಸಿ ಪರಸ್ಪರ ಸಿಹಿ ಹಂಚಿಕೊಂಡು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಧರ್ಮಗುರುಗಳು ಪ್ರವಚನ ನೀಡುತ್ತಾ ರಂಜಾನ್ ತಿಂಗಳು ಮುಸ್ಲಿಮರಿಗಾಗಿ ಅತ್ಯಂತ ಪವಿತ್ರವಾಗಿದ್ದು, ಉಪವಾಸದ ಮೂಲಕ ಶಿಸ್ತಿನ ಜೀವನ, ಸಹನೆ ಮತ್ತು ಆತ್ಮಶುದ್ಧಿ ಅಭ್ಯಾಸ ಮಾಡಬೇಕು. ಅಸೂಯೆ, ಅಹಂಕಾರ, ಲೋಭ, ಮದ, ಮತ್ಸರ ಸೇರಿದಂತೆ ದುಷ್ಪ್ರವೃತ್ತಿಗಳನ್ನು ದೂರವಿಡುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್, ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ನಹೀಂ, ಪೇಟೆ ಜಾಮಿಯಾ ಮಸೀದಿ ಅಧ್ಯಕ್ಷ ಇಫ್ರಾಜ್, ಕೋಟೆ ಜಾಮಿಯಾ ಮಸೀದಿ ಅಧ್ಯಕ್ಷ ರಫೀಕ್, ಹಳೆಬೀಡು ಬೇಲೂರು ಪ್ರಾಧಿಕಾರ ಅಧ್ಯಕ್ಷ ಸೈಯದ್ ತೌಫಿಕ್, ಪುರಸಭೆ ಸದಸ್ಯ ಜಮಾಲ್, ಮಾನವ ಹಕ್ಕು ಆಯೋಗದ ರಾಜ್ಯಾಧ್ಯಕ್ಷ ಅಹಮದ್ ಅಲಿ ಖಾನ್, ಮುಸ್ಲಿಂ ಮುಖಂಡರಾದ ಜಾಕಿರ್ ಪಾಷಾ, ಸೈಯದ್ ಜಮೀಲ್, ಮುಜ್ಮಿಲ್, ಮುಷೀರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕ್ವಾರ್ಕ್ ಅಕಾಡೆಮಿ, ಎಕ್ಸಲೆನ್ಸ್ ಇನ್ ಕಾಂಪಿಟೇಟಿವ್ ಕೋಚಿಂಗ್. ಸತತ 8 ವರ್ಷಗಳಿಂದ ಲಾಂಗ್ ಟರ್ಮ್ ನೀಟ್, JEE, KCET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಿ ಅತ್ಯುತ್ತಮ ಫಲಿತಾಂಶ ನೀಡುತ್ತಿರುವ ಕ್ವಾರ್ಕ್ ಅಕಾಡೆಮಿಯಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದ್ದು, ದೂರದ ಊರಿನಿಂದ ಬರುವ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಲಭ್ಯವಿದೆ. ನಿಮ್ಮ ಮೆಡಿಕಲ್ ಸೀಟ್ ಕನಸನ್ನು ನನಸಾಗಿಸಿಕೊಳ್ಳಲು ಮತ್ತು BSc ಅಗ್ರಿಕಲ್ಚರ್ ಸೈನ್ಸ್, BSc ವೆಟರ್ನರಿ ಸೈನ್ಸ್ಗಳಿಗಾಗಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ HS ರವರ ಸಾರಥ್ಯದ ತಂಡವು ಉತ್ತಮ ಕೋಚಿಂಗ್ ನೀಡುತ್ತಿದ್ದು, ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿರುತ್ತಾರೆ.
ಉಲ್ಲಾಸ್ ರಾಜ್ 2025ರ ನೀಟ್ನಲ್ಲಿ 562 ಅಂಕ ಪಡೆದು ಮೈಸೂರಿನ ಮೆಡಿಕಲ್ಸ್ ಕಾಲೇಜಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗೂ JEE ಮೈನ್ಸ್ನಲ್ಲಿ ದೀಪಕ್ ಸಾಯಿ ಸಚಿನ್ 99.90% ಪಡೆದು IIT ಲಕ್ನೋನಲ್ಲಿ ಸೇರ್ಪಡೆಯಾಗಿದ್ದಾರೆ. KCET ನೀಟ್ ಕ್ರ್ಯಾಶ್ ಕೋರ್ಸ್ ತರಗತಿಗಳು ಮಾರ್ಚ್ 18ರಿಂದ ಪ್ರಾರಂಭ. ಕಾಂಟ್ಯಾಕ್ಟ್ ಕ್ವಾರ್ಕ್ ಅಕಾಡೆಮಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, ಆಪೋಸಿಟ್ ಸ್ಫೂರ್ತಿ ಕಾಫಿ, KR ಪುರಂ, ಹಾಸನ. ಮೊಬೈಲ್ 8867519496 8762977772. Hey everyone, I'm Dhruva HP, I'm Kritika Tia, studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kauning. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ಸ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET,
JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ಪಟ್ಟಣದ ನೌಕರ ಭವನದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಸಂಘದ ಹಿರಿಯ ಸದಸ್ಯರು ಉದ್ಘಾಟಿಸಿ ನಂತರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಂಘದ ಎಲ್ಲ ಸದಸ್ಯರಿಗೆ ಕ್ರಮವಾಗಿ ಗುರುತಿನ ಚೀಟಿಯನ್ನು ವಿತರಿಸಿದರು. ಐಡಿ ಕಾರ್ಡ್ಗಳನ್ನು ವಿತರಿಸಿ ಮಾತನಾಡಿದ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಛಾಯಾಗ್ರಾಹಕರ ವೃತ್ತಿಗೆ ಗುರುತಿನ ಮಹತ್ವ ಹೆಚ್ಚುತ್ತಿದ್ದು, ಐಡಿ ಕಾರ್ಡ್ಗಳ ಮೂಲಕ ವೃತ್ತಿಪರತೆಗೆ ಮತ್ತಷ್ಟು ಗೌರವ ಮತ್ತು ಭದ್ರತೆ ಸಿಗಲಿದೆ. ಇಂದು ಛಾಯಾಗ್ರಹಣ ಕ್ಷೇತ್ರವು ತಂತ್ರಜ್ಞಾನ ಅಭಿವೃದ್ಧಿಯೊಂದಿಗೆ ವೇಗವಾಗಿ ಬೆಳೆಯುತ್ತಿದೆ. ಮದುವೆ, ಸಾಮಾಜಿಕ ಕಾರ್ಯಕ್ರಮಗಳು, ಸುದ್ದಿ, ವರದಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಛಾಯಾಗ್ರಾಹಕರ ಪಾತ್ರ ಪ್ರಮುಖವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಸಂಘದ ಸದಸ್ಯರು ಏಕತೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡುವುದು ಅಗತ್ಯ ಎಂದು ಹೇಳಿದರು. ಸಂಘದ ಮಾಜಿ ಅಧ್ಯಕ್ಷ ರಾಘವೇಂದ್ರ ಹೊಳ್ಳ ಮಾತನಾಡಿ, ಸದಸ್ಯರ ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಅಪಘಾತ ವಿಮೆ, ತುರ್ತು ನೆರವು ನಿಧಿ, ತರಬೇತಿ ಶಿಬಿರಗಳು ಹಾಗೂ ನವೀನ ತಂತ್ರಜ್ಞಾನಗಳ ಪರಿಚಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವಿದೆ. ಹೊಸದಾಗಿ ಕ್ಷೇತ್ರಕ್ಕೆ ಬರುತ್ತಿರುವ ಯುವ ಛಾಯಾಗ್ರಾಹಕರಿಗೆ ಮಾರ್ಗದರ್ಶನ ನೀಡುವುದು ಸಂಘದ ಪ್ರಮುಖ ಗುರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ಸೋಮಶೇಖರ್, ಪ್ರಧಾನ ಕಾರ್ಯದರ್ಶಿ ಸಂದೀಪ್, ಖಜಾಂಚಿ ನವೀನ್, ಕಾರ್ಯಕಾರಿ ಸಮಿತಿ ಸದಸ್ಯರು, ನಿರ್ದೇಶಕರು ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಛಾಯಾಗ್ರಾಹಕರು ಹಾಜರಿದ್ದರು. ಜೂಜು ಅಡ್ಡೆಯ ಮೇಲೆ ಪೊಲೀಸರು ದಾಳಿ ಮಾಡಿದ ಸಂದರ್ಭದಲ್ಲಿ ತಪ್ಪಿಸಿಕೊಂಡು ಓಡುವಾಗ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಅರಸೀಕೆರೆ ತಾಲೂಕಿನ ಅರೆಕೆರೆ ಗ್ರಾಮದಲ್ಲಿ ನಡೆದಿದೆ.
ಯುಗಾದಿ ಹಿನ್ನೆಲೆ ನಿರ್ಜನ ಪ್ರದೇಶದಲ್ಲಿ ಯುವಕರು ಜೂಜು ಆಡುತ್ತಿದ್ದರು. ಈ ವಿಚಾರ ತಿಳಿದು ಅಡ್ಡಿಯ ಮೇಲೆ ರೇಡ್ ಮಾಡಿದ್ದರು ಎನ್ನಲಾಗಿದೆ. ಪೊಲೀಸರ ಭಯದಿಂದ ಎಲ್ಲ ಯುವಕರು ಓಡಿದ್ದಾರೆ. ಈ ವೇಳೆ ಆಯತಪ್ಪಿ ಬಿದ್ದು 34 ವರ್ಷದ ಪ್ರವೀಣ್ ಎನ್ನುವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಘಟನೆ ಸಂಬಂಧ ಜಾವಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಪ್ರವೀಣ್ನ ಶವವನ್ನು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಶವದ ಮೇಲೆ ರಕ್ತದ ಕಲೆ ಹಿನ್ನೆಲೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿದ್ದು ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ತಾಲೂಕಿನ ಕೊಡನಹಳ್ಳಿ ಕ್ರಾಸ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಯುವಕನೊಬ್ಬ ಮೃತಪಟ್ಟಿದ್ದು ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಹಲ್ಮಿಡಿಗೆ ಸಂಚರಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮತ್ತು ಆಲ್ಟೋ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಬೆಣ್ಣೂರು ಗ್ರಾಮದ ನಿವಾಸಿ ಕಾರು ಚಾಲಕ ದೀಕ್ಷಿತ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾರಿನಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಮೊದಲಿಗೆ ಚಿಕ್ಕಮಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಅಪಘಾತದ ಹಿನ್ನೆಲೆ ಶಾಸಕ ಎಚ್ಕೆ ಸುರೇಶ್ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿದ ಅವರು, ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ ಅವರು ಸ್ಥಳ ಪರಿಶೀಲನೆ ನಡೆಸಿ ಅಪಘಾತ ತಡೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವರದಿ ನೀಡಿದ್ದಾರೆ. ಈ ರೀತಿಯ ದುರ್ಘಟನೆಗಳು ಮರುಕಳಿಸಬಾರದು. ಅಪಘಾತಕ್ಕೆ ಬೇರೆ ಕಾರಣಗಳಿದ್ದರೂ ಮುಂದಿನ ದಿನಗಳಲ್ಲಿ ಅಪಾಯಕಾರಿಯಾದ ಸ್ಥಳಗಳಲ್ಲಿ ಹಂಪ್ಸ್ ಅಳವಡಿಕೆ ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ರಸ್ತೆ ಮಧ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ಸು ಮತ್ತು ಕಾರು ಆಕ್ಸಿಡೆಂಟ್ ಆಗಿ ದೀಕ್ಷಿತಕ್ಕಂಥ ಒಂದು ಹುಡುಗ ಸ್ಥಳದಲ್ಲೇ ಸುಮಾರು 29 ವರ್ಷದ ಹುಡುಗ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನಿಬ್ಬರು ಚಿಂತಾಜನಕವಾಗಿ ಹಾಸ್ಪಿಟಲ್ ಅವರನ್ನು ಚಿಕ್ಕಮಗಳೂರಿಗೆ ಕೊಂಡೊಯ್ದಿದ್ದು, ಆದರೆ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಾಸನ್ಗೆ ಶಿಫ್ಟ್ ಮಾಡಿಸಿದ್ವಿ. ಅವ್ರದ್ದು ಒಂದಿಷ್ಟು ಸುಧಾರಣೆ ಇದೆ ಅಂತಕ್ಕಂಥದ್ದು ನಮ್ಮ ಪೊಲೀಸ್ ರಿಪೋರ್ಟ್ಸು ಮತ್ತು ನಮ್ಮ ವೈದ್ಯರು ಹೇಳ್ತಾ ಇದ್ದಾರೆ. ಅವ್ರಿಗೆ ಏನು ವೈದ್ಯಕೀಯ ಚಿಕಿತ್ಸೆ ಬೇಕೋ ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವರ ಕುಟುಂಬಕ್ಕೆ ಏನು ಈ ಥರ ನಿಜವಾಗ್ಲೂ ಸಹ ಬಾಳಿ ಬದುಕಬೇಕಾದಂಥವ್ರು, ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದಂಥ ಹುಡುಗರುಗಳು ಇವತ್ತು ಇದಾಗಿರ್ತಕ್ಕಂಥದ್ದು ಈ ಭಾಗದ ಎಲ್ಲರಿಗೂ ಸಹ ಒಂದು ದುಃಖದ ಸಂಗತಿಯಾಗಿದೆ. ಭಗವಂತ ನೀಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಏನು ಪರಿಹಾರವನ್ನು ಈಗಾಗಲೇ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಅವರು ಸ್ಥಳ ಪರಿಶೀಲನೆ ಮಾಡಿ ಪರಿಹಾರಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಇದು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ KSRTC ಡಿಪೋ ಮ್ಯಾನೇಜರು ಸಹ ಇದ್ದಾರೆ. ಅವರು ಸಹ ಈಗ ತಾತ್ಕಾಲಿಕವಾಗಿ ಅಂತ್ಯ ಸಂಸ್ಕಾರಕ್ಕೆ ಒಂದು 25,000 ಹಣವನ್ನು ಡಿಪಾರ್ಟ್ಮೆಂಟ್ ಕೊಡುತ್ತೆ ಸರ್. ಅದಾದ ನಂತರ ಉಳಿದಿದ್ದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡೋಕ್ಕಾಗಲ್ಲ. ಆದರೂ ಸಹ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಈ ಥರ ದುರ್ಘಟನೆಗಳಾಗಬಾರ್ದು. ಚಾಲಕರ ಒಂದು ಸಮಸ್ಯೆನೋ ಇನ್ನೊಂದು ಬೇರೆ ಬೇರೆ ಥರದ ಇದೋ ಗೊತ್ತಿಲ್ಲ, ಆದರೆ ಈ ಥರದ್ದು ಆಗಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ದಿವಸಗಳಲ್ಲಿ ಎಲ್ಲೆಲ್ಲಿ ಹಂಸಗಳನ್ನ ಹಾಕಬೇಕು ಅದನ್ನು ಸಹ ನಿಗದಿ ಮಾಡಿಸಿ ಈಗಾಗಲೇ ಕಿತ್ನಾಳಿನಲ್ಲಿ. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ, ವೈದ್ಯಾಧಿಕಾರಿ ಸತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಆಡಳಿತಾಧಿಕಾರಿಗಳಿಗೆ ಅನಗತ್ಯ ಒತ್ತಡ ಮತ್ತು ಕಿರುಕುಳ ನೀಡುತ್ತಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್ ಬೇಸರ. ಪೆನ್ಡ್ರೈವ್ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ಸಂಪೂರ್ಣ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಯಾರಿಗಾದರೂ ತನಿಖೆ ಕುರಿತು ಅನುಮಾನ ಇದ್ದರೆ ನ್ಯಾಯಾಲಯದ ಮೊರೆ ಹೋಗಬಹುದು. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಹಾಸನ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ರಂಜಾನ್ ಆಚರಣೆ, ಮುಸ್ಲಿಂ ಬಾಂಧವರ ಸಾಮೂಹಿಕ ಪ್ರಾರ್ಥನೆ, ಶಾಂತಿ ಸೌಹಾರ್ದಕ್ಕೆ ಕರೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.